Morning friends, I welcome you all to the online worship of Bangalore South Church this morning. Even as we have gathered to worship God, let's turn our Bibles to Psalm 42 and verse number 5. ಬೆಳಗಿನ ಹೊತ್ತಾನೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು ಕೀರ್ತನೆಗಳು 42:5ನೇ ವಾಕ್ಯವನ್ನು ಓದಿಕೊಳ್ಳೋಣ. Psalm 42 verse number 5. Why are you downcast, O my soul? Why so disturbed within me? Put your hope in God, for I will yet praise Him, my Savior and my God. ಕೀರ್ತನೆಗಳು 42ನೇ ಅಧ್ಯಾಯ 5ನೇ ವಾಕ್ಯ. ನನ್ನ ಪ್ರಾಣವೇ, ನೀನು ಏಕೆ ಕುಗ್ಗಿ ಹೋಗಿದ್ದಿ? ನನ್ನಲ್ಲಿ ನೀನು ಏಕೆ ವ್ಯಾಕುಲ ಪಡುತ್ತಿ? ದೇವರನ್ನು ನಿರೀಕ್ಷಿಸು, ಏಕೆಂದರೆ ನಾನು ಆತನ ಸಹಾಯಕ್ಕಾಗಿ ಆತನನ್ನು ಇನ್ನೂ ಕೊಂಡಾಡುವೆನು. Hallelujah. This is a psalm written by one of the sons of Korah, and it's a very beautiful psalm, apt for our situations these days. ಈ ಕೀರ್ತನೆಯನ್ನು ಕೋರನ ಮಕ್ಕಳು ಬರೆದಂತ ಕೀರ್ತನೆ ಆಗಿದೆ. ಅವರು ಹಾಡಿದಂತ ಈ ಹಾಡು ನಮ್ಮ ಈ ದಿನಗಳಲ್ಲಿ ಬಹಳಷ್ಟು ಅದು ನಮಗೂ ಸಹ ಅನ್ವಯವಾಗುವಂತ ಹಾಡಾಗಿದೆ. This psalm, the psalmist is, talking to himself, and he is saying, why are you downcast, O my soul? Why are you so disturbed within me? ಕೀರ್ತನೆಗಾರನು ಈ ಕೀರ್ತನೆಯಲ್ಲಿ ಹೀಗೆ ಹೇಳುತ್ತಾನೆ, ನನ್ನ ಪ್ರಾಣವೇ, ನೀನು ಏನಕ್ಕೆ ಕುಗ್ಗಿ ಹೋಗಿದ್ದೆ? ನನ್ನ ಪ್ರಾಣವೇ, ನೀನು ಯಾಕೆ ನಿನ್ನಲ್ಲಿಯೇ ಇಷ್ಟೊಂದು ವ್ಯಾಕುಲದಲ್ಲಿದ್ದಿ ಎಂಬುದಾಗಿ. ಆನಂತರ ಕೀರ್ತನೆಗಾರನ ಮುಂದೆ ಹೀಗೆ ಹೇಳುತ್ತಾನೆ, Put your hope in God, for I will yet praise Him, my Savior and my God. ಆನಂತರ ಕೀರ್ತನೆಗಾರನು ತನ್ನನ್ನೇ ತಾನು ಉತ್ತೇಜಿಸಿಕೊಂಡು ಹೀಗೆ ಹೇಳುತ್ತಾ ಇದ್ದಾನೆ, ಕರ್ತನಲ್ಲಿ, ದೇವರಲ್ಲಿ ನೀನು ನಿರೀಕ್ಷೆ ಇಡು, ಆತನನ್ನು ಸ್ತುತಿಸು, ಕೊಂಡಾಡು. ಆತನೇ ನಮ್ಮ ರಕ್ಷಕನು, ನಮ್ಮ ದೇವರಾಗಿದ್ದಾನೆ. Hallelujah. These times I know, it has been very, very hard on many churches, many families, many cities. Nobody knows what to do, and only thing that is happening all around us is that people are so downcast and people are so disturbed within them. ಈ ದಿನಗಳಲ್ಲಿ ಈ ಒಂದು ವ್ಯಾಧಿಯ ನಿಮಿತ್ತವಾಗಿ, ಕರೋನಾ ನಿಮಿತ್ತವಾಗಿ ಅನೇಕ ಕಷ್ಟಗಳಿಗೆ ಒಳಗಾಗಿದ್ದಾರೆ. ಮತ್ತು ಈ ಕೀರ್ತನೆಗಾರನ ಹಾಗೆ ಅವರು ಕುಗ್ಗಿ ಹೋಗಿದ್ದಾರೆ, ವ್ಯಾಕುಲದಲ್ಲಿದ್ದಾರೆ, ನಿರೀಕ್ಷೆಯನ್ನು ಸಹ ಕಳೆದುಕೊಳ್ಳುವಂತಹ ಆ ಸಮಯದಲ್ಲಿದ್ದಾರೆ. ಆದ್ರೆ ಕೀರ್ತನೆಗಾರನು ಹೇಳ್ತಾನೆ, ಇಂತಹ ಪರಿಸ್ಥಿತಿಗಳಲ್ಲಿ, ಇಂತಹ ಕಾಲದಲ್ಲಿ ನಾವು ಮಾಡಬೇಕಾದದ್ದು ಒಂದೇ, ದೇವರಲ್ಲಿ ನಿರೀಕ್ಷೆಯನ್ನು ನಾವು ಕಳೆದುಕೊಳ್ಳಬಾರದು. ಇನ್ ದೀಸ್ ಟಫ್ ಟೈಮ್ಸ್, my friends, the psalmist exhorts us, do not lose your hope in God. Hope in God, hope in the promises of God, hope in all that God has promised to us. Hallelujah. ಈ ಕಷ್ಟಕರವಾದಂತಹ ದಿನಗಳಲ್ಲಿ ನಾವು ಕರ್ತನಲ್ಲಿ ನಿರೀಕ್ಷಿಸುವರಾಗಿರಬೇಕು, ಕರ್ತನ ವಾಗ್ದಾನಗಳಲ್ಲಿ ನಿರೀಕ್ಷಿಸುವರಾಗಿರಬೇಕು, ಕರ್ತನು ಹೇಳಿದಂತೆ ಎಲ್ಲವನ್ನೂ ನಡೆಸುತ್ತಾನೆ ಎಂಬುದಾಗಿ ನಂಬುವರಾಗಿರಬೇಕು. And not only that, the psalmist says, I will still continue to call upon this God. I will still continue to praise this God. He is my God and my Savior. ಮುಂದೆ ಕೀರ್ತನೆಗಾರನ ಹೀಗೆ ಹೇಳ್ತಾನೆ, ನನ್ನನ್ನು ಕಾಪಾಡುವಂತ ನನ್ನ ದೇವರಿಗೆ ನಾನು ಸ್ತೋತ್ರವನ್ನು ಎಡಬಿಡದೆ ಸಲ್ಲಿಸುತ್ತೇನೆಂಬುದಾಗಿ. What a wonderful model. As you read the psalm down, the psalmist says, now I am discouraged, now I am very disturbed, but still there is something within me that is causing me to worship God. What is that? ಕೀರ್ತನೆಗಾರನು ಮುಂದೆ ಓದುವಾಗ ಹೀಗೆ ಹೇಳುತ್ತಾನೆ, ಇಷ್ಟೆಲ್ಲಾ ಕಷ್ಟಗಳ ಮಧ್ಯದಲ್ಲಿ ಒಂದು ಯಾವುದೇ ವಿಷಯ, ಕರ್ತನಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ, ಆತನಲ್ಲೇ ನಿರೀಕ್ಷಿಸುವುದಕ್ಕಾಗಿ, ಆತನಲ್ಲೇ ಸ್ತೋತ್ರ ಮಾಡುವುದಕ್ಕಾಗಿ ಒಂದು ವಿಷಯ ನನ್ನನ್ನು ಬಲಪಡಿಸುತ್ತದೆ. ಏನು? What is that? The psalmist says, when I think of the past, when I think of the deliverances God has brought in my life, when I think of all that God has been doing in my life, I can only thank God and worship Him. ಕೀರ್ತನೆಗಾರನು ಹೀಗೆ ಹೇಳುತ್ತಾನೆ, ನಾನು ಹಿಂತಿರುಗಿ ನೋಡುವಾಗ, ಕರ್ತನು ಮಾಡಿರುವಂತ ಎಲ್ಲಾ ಅದ್ಭುತಗಳನ್ನು ನೆನೆಸಿಕೊಳ್ಳುವಾಗ, ಆತನ ಬಿಡುಗಡೆಗಳನ್ನೆಲ್ಲ ನಾನು
ನೆನೆಸಿಕೊಳ್ಳುವಾಗ ಖಂಡಿತವಾಗಿಯೂ ಆತನನ್ನು ಸ್ತುತಿಸಲು ನನಗೆ ಸಾಧ್ಯವಾಗುತ್ತದೆ. ಹಿಂದೆ ಮಹತ್ ಕಾರ್ಯಗಳನ್ನು ಮಾಡಿದಾತನು ಈ ದಿನವೂ ಮುಂದೆಯೂ ಆತನು ನಮ್ಮನ್ನು ಕೈ ಬಿಡುವ ದೇವರೆಲ್ಲವರಾಗಿ ಆತನು ದೇವರಲ್ಲಿ ನಿರೀಕ್ಷಿಸುತ್ತಾ ಇದ್ದಾನೆ. God who was faithful to each one of us in the past, He will continue to hold our hand and lead us into His promises. Yes, my friends, let us never be disturbed. Let us not be downcast, no matter how great the situation around us is. Let us always thank God. Let us look back and see how God has been so good to us. Not even a day He let go of our hands, and He is going to faithfully lead us into all that He has for us. ಯಾವುದೇ ಕಷ್ಟಗಳು ನಮ್ಮ ಜೀವಿತದಲ್ಲಿ ಬಂದರೂ ಸಹ ನಾವು ಹಿಂತಿರುಗಿ ನೋಡುವಾಗ, ದೇವರ ನಂಬಿಕಸ್ತಿಕೆ ಕುರಿತಾಗಿ ಆಲೋಚನೆ ಮಾಡುವಾಗ, ಒಂದು ದಿನವಾದರೂ ದೇವರು ನಮ್ಮನ್ನು ಕೈ ಬಿಡಲಿಲ್ಲ, ಒಂದು ದಿನವಾದರೂ ಆತನನ್ನು ನಮ್ಮನ್ನು ತಳ್ಳಿ ಬಿಡಲಿಲ್ಲ. ಅದೇ ದೇವರು ಇಂದು ಬರುವಂತ ಎಲ್ಲಾ ದಿನಗಳಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸುವುದಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಆದ್ದರಿಂದ ಪ್ರಿಯ ದೇವ ಜನರೇ, ನಾವು ಕುಗ್ಗಿ ಹೋಗುವುದು ಬೇಡ, ವ್ಯಾಕುಲದಲ್ಲಿರುವುದು ಬೇಡ. ಕರ್ತನಲ್ಲಿಯೇ ನಿರೀಕ್ಷಿಸಿ ನಾವು ಆತನನ್ನು ಸ್ತುತಿಸುವಾಗ ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಏನು ಸಂಭವಿಸಿದರೋ ಆತನು ಯಾವಾಗಲೂ ನಂಬಿಕಸ್ಥನಾಗಿದ್ದಾನೆಂಬುದಾಗಿ ನಾವು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. Let us thank God and let us worship Him. Father, we just thank you for, Lord, you are a faithful God. When we look back, Father, we can remember, Lord, every instance in which you led us so beautifully. Where there was no way, you made a way for us, oh God. When the enemy came in, Lord, like a flood, the Spirit of the Lord raised up a standard against the enemy. And Lord, you protected us, you provided for us, you led us, you guided us. You are such a wonderful God. And even, Lord, we know these trying times, Lord, you are going to be our God. We choose to trust in you, Lord God. We choose to hope in you, Lord God, Father. And I pray this morning, Father, for everyone who is disturbed, everyone who is downcast, I pray that you would encourage their hearts, Lord, to turn back and look at the faithfulness of God. Think and thank for everything that you have done for them, O Lord God. For we know that you are a faithful God. You are our God. You are our Savior. And we know, Lord, you will hold our hands and you will lead us, O God. And we will overcome, not because of who we are, but because of what you are going to do in our lives. You are a faithful God. We worship you and we bless you. In Jesus' name we pray. Amen. ಈ ಹಾಡನ್ನು ಹಾಡಿಕೊಳ್ಳೋಣ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ಏನಕ್ಕೆ ಗೊತ್ತಾ? ಏನಕ್ಕಂದ್ರೆ ನಮ್ಮ ಕರ್ತನು ನಂಬಿಗಸ್ತನಾದ ದೇವರಾಗಿದ್ದಾನೆ. ನಂಬಿದವರನ್ನು ಆತನ ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಆತನು ನಮ್ಮನ್ನು ಕೈ ಹಿಡಿದು ನಡೆಸುವ ಆತನಾಗಿದ್ದಾನೆ. ಆತನಲ್ಲಿಯೇ ನಾವು ನಿರೀಕ್ಷಿಸಿ ಆತನನ್ನು ಬೆಳಗಿನ ಹೊತ್ತಾರೆಯಲ್ಲಿ ಕೊಂಡಾಡೋಣ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ಕಳವಳವೇ ಬೇಡ,
ಹಳೆದನ್ನು ಮರೆತು ಬಿಡು, ಕರ್ತನು ಹೊಸದನ್ನು ಮಾಡುವೆನು, ಹಿಂದೆ ನೀ ಕಾಣುವೆ. ಕರ್ತನು ಹೊಸದನ್ನು ಮಾಡುವೆನು, ಹಿಂದೆ ನೀ ಕಾಣುವೆ, ಹಿಂದೆ ನೀ ಕಾಣುವೆ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ಶಕ್ತಿಗೆ ಮೀರಿದ ಶೋಧನೆಯ ನಿನಗೆಂದು ನೀಡನು, ಶಕ್ತಿಗೆ ಮೀರಿದ ಶೋಧನೆಯ ನಿನಗೆಂದು ನೀಡನು, ಸಹಿಸಲು ನಿನಗೆ ಬರಗೊಳ್ಳುವ, ತಪ್ಪಲು ದಾರಿ ತೋರುವ, ಸಹಿಸಲು ನಿನಗೆ ಬರಗೊಳ್ಳುವ, ತಪ್ಪಲು ದಾರಿ ತೋರುವ, ತಪ್ಪಲು ದಾರಿ ತೋರುವ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ಆತ್ಮೀಯ ಮೇಲೆ ನಡೆದರು ಸುಟ್ಟು ಹೋಗಲಾರೆ, ಆತ್ಮೀಯ ಮೇಲೆ ನಡೆದರು ಸುಟ್ಟು ಹೋಗಲಾರೆ. ನದಿಗಳನ್ನು ನೀ ದಾಟಿದರು ಮುಳುಗಿ ಹೋಗಲಾರೆ, ನದಿಗಳನ್ನು ನೀ ದಾಟಿದರು ಮುಳುಗಿ ಹೋಗಲಾರೆ, ಮುಳುಗಿ ಹೋಗಲಾರೆ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗದು. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ತಂದೆಯಾದ ದೇವರೇ, ನಿನ್ನ ವಾಗ್ದಾನಕ್ಕಾಗಿ ಸ್ತೋತ್ರ. ಸತತವಾಗಿ ಇಮ್ಮಾನುವೇಲ್ ದೇವರಾಗಿದ್ದುಕೊಂಡು ನಮ್ಮ ಜೊತೆಯಲ್ಲಿ ಇರುವಾತನಾದ ದೇವರು ನೀನಾಗಿದೆ, ಅದಕ್ಕಾಗಿ ನನಗೆ ಸ್ತೋತ್ರ. ಅಪ್ಪ, ಯಾವ ಕಳವಳವಿಲ್ಲದೆ ನಾವು ಮುಂದೆ ಸಾಗುವುದಕ್ಕಾಗಿ ನಮಗೆ ಸಹಾಯ ಮಾಡುವುದಾಗಿ ನಾವು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ಅಪ್ಪ ಕರ್ತನೆ, ದುಃಖಿತರಾದಂಥ ನಿನ್ನ ಮಕ್ಕಳಿಗಾಗಿ ಬೇಡಿಕೊಳ್ಳುತ್ತೇವೆ. ಕರ್ತನೆ, ನೀನು ತಾನೇ ಕರ್ತನೆ ಅವರನ್ನು ಮುಟ್ಟು ಸ್ವಾಮಿ, ಕಷ್ಟದಲ್ಲಿರುವಂತಹ ನಿನ್ನ ಮಕ್ಕಳಿಗೋಸ್ಕರ ಬೇಡಿಕೊಳ್ಳುತ್ತೇವೆ. ನದಿಗಳನ್ನು ಅವರು ದಾಟಿ ಹೋಗುವಾಗ ಈ ಉಪದ್ರದ ನದಿಯು ಅವರನ್ನು ಮುಳುಗಿಸಲು ಸಾಧ್ಯವಿಲ್ಲ. ತಂದೆ ಆದ ದೇವರೇ, ಅಗ್ನಿಯ ಮೇಲೆ
ಸುಡಲ್ಪಡಬಾರದು ಕರ್ತನೆ. ಆದರೆ ಈ ಒಂದು ಕರ್ತನೆ ಪರಿಸ್ಥಿತಿಯಿಂದ ಅವರಿನ್ನು ಜಯಶಾಲಿಗಳಾಗಿ ಬಲದಿಂದ ಬಲ ಹೊಂದಿಕೊಂಡು ನಿನ್ನನ್ನು ಸ್ತುತಿಸುವಂತೆ ಸಹಾಯ ಮಾಡುವುದಾಗಿ ದೇವರೇ ನಾವು ನಿನ್ನಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ಕರ್ತನೆ. ವಿಶೇಷವಾಗಿ ಕರ್ತನೆ ಅನಾರೋಗ್ಯತೆಯಲ್ಲಿ ಬಳಲುತ್ತಿರುವಂತಹ ಅನೇಕ ಪ್ರಿಯರಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ. ನಿನ್ನ ಗಾಯವುಳ್ಳ ಹಸ್ತದಿಂದ ಅವರನ್ನು ಮುಟ್ಟಿ ಸ್ವಾಮಿ, ಅವರ ಕಳವಳವನ್ನೆಲ್ಲ ನೀನು ಮಾರ್ಪಡಿಸಿ ಅಪ್ಪ ಕರ್ತನೆ ನಿನ್ನಲ್ಲಿಯೇ ನಿರೀಕ್ಷಿಸುವುದಕ್ಕಾಗಿ ಕೃಪೆ ಮಾಡಿಕೊಡುವುದಾಗಿ ದೇವರೇ ನಾವು ಬೇಡಿಕೊಳ್ಳುತ್ತೇವೆ. ಕೈ ಬಿಡುವಂತಹ ದೇವರು ನೀನಲ್ಲ, ಕೊನೆ ಉಸಿರಿನ ತನಕ ನಮ್ಮನ್ನು ಕೈ ಹಿಡಿದು ನಡೆಸುವ ನಂಬಿಕಸ್ಥರಾದ ದೇವರು ನೀನಾಗಿದೆಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತೇವೆ ತಂದೆಯಾದ ದೇವರೇ. Hallelujah, hallelujah. Even in these difficult times, let us sing this song as a prayer to God, and let us tell Him, God, be very close to me, oh God, in times of affliction. Help me to experience the presence of God in my life. ಈ ಕಷ್ಟದ ಸಮಯದಲ್ಲಿ ದೇವರಲ್ಲಿ ಹಾಡನ್ನು ನಾವು ಪ್ರಾರ್ಥನೆಯಾಗಿ ಹಾಡಿಕೊಳ್ಳೋಣ. ನಾನು ಹತ್ತಿರವಿರುವ ಯೇಸುವೆ, ನಿನ್ನನ್ನು ಬಿಟ್ಟು ನಾನು ಬಾಳಲಾರೆ ಎಂಬುದಾಗಿ ಈ ಹಾಡನ್ನು ಪ್ರಾರ್ಥನೆಯಾಗಿ ನಾವು ದೇವರಲ್ಲಿ ಹಾಡಿ ಬೇಡಿಕೊಳ್ಳೋಣ. ಪ್ರಾರ್ಥಿಸುವ ಸಮಯ
ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರ ಇರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ತಂದೆಯಾದ ದೇವರೇ ಸ್ವಾಮಿ, ಕತ್ತಲೆಯ ಸಮಯದಲ್ಲಿ ಕರ್ತನೆ ನೀನೇ ಬೆಳಕಾಗಿರಬೇಕೆಂಬುದಾಗಿ ನಾವು ನಿನ್ನಲ್ಲಿ ವಿನ್ನವಿಸುತ್ತೇವೆ ಸ್ವಾಮಿ. ಮರಣದ ಸಮಯದಲ್ಲಿ ನೀನೇ ಜೀವವಾಗಿರಬೇಕೆಂಬುದಾಗಿ ನಾವು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ಕಣ್ಣೀರಿನ ಕಣಿವೆಯಲ್ಲಿ ಹಾದು ಹೋಗುತ್ತಿರುವಂತಹ ನನ್ನ ಮಕ್ಕಳಿಗಾಗಿ ಬೇಡಿಕೊಳ್ಳುತ್ತೇವೆ. ಅಪ್ಪ, ನೀನು ತಾಳ್ಮೆಯನ್ನು ಸಂತೈಸು ಕರ್ತನೆ. ಕಷ್ಟಗಳಿಂದ ಬಿಡುಗಡೆಯನ್ನು ಕೊಡು ಸ್ವಾಮಿ. ಮಹತ್ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ನೀನು ತಾನೇ ಮಾಡು. ನಿನ್ನ ಪ್ರಸನ್ನತೆಯನ್ನು ಅವರು ಅನುಭವಿಸುವಂತೆ ನೀನು ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ದೇವರೇ. ನೀನಿಲ್ಲದೆ ನಾವು ಬಾಳಲಾರೆವು ಕರ್ತನೆ. ನೀನೇ ನಮ್ಮ ಆಧಾರಕರು, ಧಾರಕರು, ನಮ್ಮ ಹಿತ ಚಿಂತಕರು, ಶ್ರೇಷ್ಠ ವೈದ್ಯನಾದಂತ ದೇವರೇ. ನಿನ್ನ ಮಕ್ಕಳ ಹತ್ತಿರದಲ್ಲಿ ಇದ್ದು ಸ್ವಾಮಿ ಅವರನ್ನು ಕರ್ತನೆ ಬಲಪಡಿಸುವುದಾಗಿ ಬೇಡಿಕೊಳ್ಳುತ್ತೇವೆ. ಯಾರು ಕಳವಳಗೊಳ್ಳದೆ ನಿನ್ನಲ್ಲೇ ನಿರೀಕ್ಷಿಸುವುದಕ್ಕಾಗಿ ಸಹಾಯಿಸುತ್ತದೆ ಆದ ದೇವರೇ. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು. ಸಾಲದ ಸಮಯದಿ ತಂದೆಯಾಗಿರು. ಹತ್ತಿರಾಗಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. Hallelujah, 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 Father, help us, Lord, to know that you are always with us. ನೀನು ಯಾವಾಗಲೂ ನಮ್ಮ ಸಂಗಡ ಇದ್ದಿ ಎಂಬ ಈ ಸತ್ಯವನ್ನು ಅರಿತುಕೊಳ್ಳುವುದಕ್ಕಾಗಿ ನಮ್ಮೆಲ್ಲರಿಗೆ ಸಹಾಯ ಮಾಡು. Minister to us this day, Lord. ನಮ್ಮ ಜೊತೆಯಲ್ಲಿ ಇನ್ನು ಮಾತನಾಡು ಸ್ವಾಮಿ. In Jesus' precious name we pray. ಯೇಸುವಿನ ಅಮೂಲ್ಯವಾದ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. Amen. ಆಮೆನ್. Friends, welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇವೆ. We are in the book of Exodus. ನಾವು ವಿಮೋಚನಾ ಕಾಂಡ ಪುಸ್ತಕದಲ್ಲಿದ್ದೇವೆ. Exodus reminds us there is no stuck up things in life. There is an almighty God who is always with us. ವಿಮೋಚನಾ ಕಾಂಡ ಪುಸ್ತಕವನ್ನು ನಾವು ಓದುವಾಗ ಒಂದು ವಿಷಯ ನಮಗೆ ಅರ್ಥ ಆಗುತ್ತದೆ. ಸಿಕ್ಕಾಕಿಕೊಂಡಂಥ ಪರಿಸ್ಥಿತಿಯಲ್ಲಿ ನಾವು ಯಾರೂ ಇಲ್ಲ. ಯಾವಾಗಲೂ ಸರ್ವಶಕ್ತನಾದ ದೇವರು ಎಲ್ಲ ಪರಿಸ್ಥಿತಿಗಳಿಂದ ನಮಗೆ ಬಿಡುಗಡೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. Our God will make a way for us. ನಮ್ಮ ದೇವರು ಯಾವಾಗಲೂ ಮಾರ್ಗಗಳನ್ನು ತೆರೆಯುವಾತನಾಗಿದ್ದಾನೆ. We saw how the Israel people became slaves in Egypt. ಐಗುಪ್ತ ದೇಶದಲ್ಲಿ ಯಾವ ರೀತಿಯಾಗಿ ಇಸ್ರಾಯೇಲ್ ಜನರೆಲ್ಲರೂ ಆಳುಗಳಾದರು, ಗುಲಾಮಿಗಳಾದರೆಂಬುದಾಗಿ Moses ನೋಡಿದೆವು. was pulled out from the water to pull out God's people to God. ದೇವರ ಜನರನ್ನು ದೇವರ ಕಡೆಗೆ ನಡೆಸುವುದಕ್ಕಾಗಿ ಮೋಶೆಯು ನೀರಿನಿಂದ ಎಳೆಯಲ್ಪಟ್ಟನು. And after 80 years of slavery, God ministered to Moses and restored him back to the purpose of God. 80 ವರ್ಷಗಳ ಗುಲಾಮತನದ ನಂತರ ವಿಶೇಷವಾಗಿ ದೇವರು ಮೋಶೆಯೊಟ್ಟಿಗೆ ಮಾತನಾಡಿ ಆ ಜನರನ್ನು ತನ್ನ ಬಳಿಗೆ ಕರೆಯಲು ಪ್ರಯತ್ನಿಸುತ್ತಾನೆ.
Moses is back to Egypt, ಈಗ ಮೋಶೆ ಐಗುಪ್ತ ದೇಶಕ್ಕೆ ಹಿಂತಿರುಗಿ and ಬಂದಿದ್ದಾನೆ. he saw how God's promises is fulfilling one by one in his life. ಆತನ ಜೀವಿತದಲ್ಲಿ ದೇವರ ವಾಗ್ದಾನಗಳು ನೆರವೇರುವುದನ್ನು ಆತ ನೋಡುತ್ತಿದ್ದಾನೆ. Now Moses and Aaron, they are back to Pharaoh's palace. ಈಗ ಮೋಶೆ ಆರೋನರು ಅವರು ಇಬ್ಬರು ಫರೋಹನ ಆ ಒಂದು ಅರಮನೆಗೆ ಹಿಂತಿರುಗಿ ಬಂದಿದ್ದಾರೆ. Things never worked out as they thought. ಅವರು ಆಲೋಚನೆ ಮಾಡಿದ ಹಾಗೆ ಎಲ್ಲಾ ಸಂಗತಿಗಳು ನಡೆಯಲಿಲ್ಲ. Nor for the people the blessing was coming just like that. ಅಥವಾ ಜನರಿಗೂ ಸಹ ತನ್ನಷ್ಟಕ್ಕೆ ತಾನು ಆಶೀರ್ವಾದಗಳು ಬರಲಿಲ್ಲ. Things have only gotten worse. ಇಲ್ಲಿ ಸಂಗತಿಗಳು ಇನ್ನೂ ಕಷ್ಟಕರವಾಗಿ ಮುಂದುವರೆದವು. Sometimes we may be moving in the will of God, but then things will not be always easy. ದೇವರ ಚಿತ್ತದಲ್ಲಿ ನಾವು ಮುನ್ನಡೆಯುತ್ತಾ ಇದ್ದರೂ ಕೆಲವೊಂದು ಸಾರಿ ಸಂಗತಿಗಳು ಕಷ್ಟಕರವಾಗಿ Things ಆಗಬಹುದು. will go from bad to worse. ಕೆಲವು ಸರಿ ಸಂಗತಿಗಳು ಕೆಟ್ಟದಿಂದ ಇನ್ನೂ ಅತಿ ಕೆಟ್ಟದಾಗಿ ಹೋಗುತ್ತವೆ. Don't panic. ಆದ್ರೆ ಆ ಸಮಯದಲ್ಲಿ ನಾವು ಎದೆಗೊಂದುವುದು ಬೇಡ. God will be refining us. ದೇವರು ನಮ್ಮನ್ನು ಶುದ್ಧೀಕರಿಸುತ್ತಾ ಇದ್ದಾನೆ. More we are refined, ನಾವು ಎಷ್ಟು ಹೆಚ್ಚಾಗಿ more we ಶುದ್ಧೀಕರಿಸುತ್ತೇವೆ, realize the presence of God with us. ದೇವರ ಪ್ರಸನ್ನತೆ ಇನ್ನೂ ಹೆಚ್ಚಾಗಿ ನಮ್ಮ ಜೊತೆಯಲ್ಲಿ ಇದೆ ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. God will see to it. ದೇವರು ಎಲ್ಲವನ್ನೂ He'll ನೋಡಿಕೊಳ್ಳುತ್ತಾನೆ. remove every barriers. ಆತನು ಎಲ್ಲಾ ತಡೆಗಳನ್ನು ತೆಗೆದು His ಹಾಕುತ್ತಾನೆ. purposes will reign. ಆತನ ಉದ್ದೇಶಗಳು ಮಾತ್ರವೇ And ನೆರವೇರುತ್ತವೆ. that's what we can see in the book of Exodus chapter 5. ಅದನ್ನೇ ನಾವು ವಿಮೋಚನ ಕಾಂಡ 5ನೇ ಅಧ್ಯಾಯದಲ್ಲಿ ನೋಡಬಹುದು. Let's turn to the chapter 5 of Exodus. ವಿಮೋಚನ ಕಾಂಡ 5ನೇ ಅಧ್ಯಾಯ Verses 1 to 4, we can see how Moses and Aaron, they had their first encounter with Pharaoh. 1ನೇ ವಾಕ್ಯದಿಂದ 4ನೇ ವಾಕ್ಯನ ಓದುವುದಾಗಿದ್ದರೆ ಯಾವ ರೀತಿಯಾಗಿ ಮೋಶೆ ಆರೋನರು ಫರೋಹನನ್ನು ಭೇಟಿಯಾಗುತ್ತಾರೆ ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. Afterward, Moses and Aaron went to Pharaoh and said, "This is what the Lord, the God of Israel says, let my people go so that they may hold a festival to me in the desert." ತರುವಾಯ ಮೋಶೆ ಆರೋನರು ಹೋಗಿ ಫರೋಹನಿಗೆ, ಇಸ್ರಾಯೇಲಿನ ದೇವರಾದ ಯೆಹೋವನು ಮರುಭೂಮಿಯಲ್ಲಿ ನನಗೆ ನನ್ನ ಜನರು ಹಬ್ಬವನ್ನು ಆಚರಿಸುವುದಕ್ಕೆ ಅವರನ್ನು ಹೋಗಗೊಡಿಸು ಎಂದು ಹೇಳುತ್ತಾರೆ ಎಂದನು. Moses was trained 40 years in the palace and 40 years in the desert, and Aaron was trained 80 years in the slavery in Egypt. ಮೋಶೆಯು 40 ವರ್ಷ ಅರಮನೆಯಲ್ಲಿ ತರಬೇತಿ ಹೊಂದಿಕೊಂಡನು, ಇನ್ನು 40 ವರ್ಷ ಆತನು ಮರುಭೂಮಿಯಲ್ಲಿ ತರಬೇತಿ ಹೊಂದಿಕೊಂಡನು. ಆರೋನನು ಗುಲಾಮತನದಲ್ಲಿ 80 ವರ್ಷ ತರಬೇತಿ ಹೊಂದಿಕೊಂಡಿದ್ದನು. They both introduced themselves to the new Pharaoh, and then they introduced the God of Israel, and they told, "Release the people to worship God." ಇವರಿಬ್ಬರು ಫರೋಹನಿಗೆ ತಮ್ಮ ಪರಿಚಯನ್ನು ಮಾಡಿಕೊಡುತ್ತಾರೆ. ಆ ನಂತರ ದೇವರ ಪರಿಚಯನ್ನು ಮಾಡಿಕೊಟ್ಟು ಅವರಿಗೆ ಈ ರೀತಿಯಾಗಿ ಹೇಳುತ್ತಾರೆ, ಜನರನ್ನು ದೇವರನ್ನು ಆರಾಧಿಸುವುದಕ್ಕಾಗಿ ಬಿಡುಗಡೆ ಮಾಡು. When Pharaoh saw the slaves, he never realized who is this slaves, nor he understood who is this God these people are worshipping. ಫರೋಹನು ಈ ಗುಲಾಮರನ್ನು ನೋಡಿದಾಗ ಈ ಗುಲಾಮರು ಯಾರಂತ ಆತನಿಗೆ ಗೊತ್ತಿರಲಿಲ್ಲ, ಅವರ ದೇವರ ಪರಿಚಯೂ ಸಹ ಆತನಿಗಿರಲಿಲ್ಲ. 80 years never they taken any break to worship their gods because they are slaves, they don't have any rights. 80 ವರ್ಷಗಳ ಕಾಲ ದೇವರನ್ನು ಆರಾಧಿಸುವುದಕ್ಕೆ, ಹಬ್ಬ ಆಚರಣೆ ಮಾಡುವುದಕ್ಕೆ ಅವರಿಗೆ ಸಮಯವೇ ಇರಲಿಲ್ಲ. ಯಾಕಂದ್ರೆ ಗುಲಾಮರಾದ ಇವರಿಗೆ ಯಾವ ಹಕ್ಕುಗಳು ಇರಲಿಲ್ಲ. Pharaoh was thoroughly confused. He thought these people are going to escape. ಈ ಸಮಯದಲ್ಲಿ ಫರೋಹನಿಗೆ ಗಲಿಬಿಲಿ ಉಂಟಾಗುತ್ತದೆ. ಆತನ ಮನಸ್ಸಿನಲ್ಲಿ ಬಂದಂತ ಆಲೋಚನೆ ಏನೆಂದರೆ, ಇವರು ತಪ್ಪಿಸಿಕೊಂಡು ಹೋಗುವುದಕ್ಕೆ ಈ ಉಪಾಯವನ್ನು ಮಾಡುತ್ತಿದ್ದಾರೆ. Look at verse 2. 2ನೇ ವಾಕ್ಯ. Pharaoh said, "Who is the Lord that I should obey him and let Israel go? I do not know the Lord, and I will not let Israel go." ಫರೋಹನು, ನಾನು ಆತನ ಮಾತಿಗೆ ವಿಧೇಯನಾಗಿ ಇಸ್ರಾಯೇಲರನ್ನು ಕಳಿಸಬೇಕೆಂತ ಆ ಯೆಹೋವನು ಯಾರೋ, ಆ ಯೆಹೋವನನ್ನು ನಾನರಿಯೇನು ಮತ್ತು ಇಸ್ರಾಯೇಲರನ್ನು ಕಳಿಸುವುದಿಲ್ಲ ಎಂದನು. Who is this Yahweh? ಈ ಯಾಹ್ವೆ ದೇವರು ಯಾರಾಗಿದ್ದಾನೆ?
answer to that question is book of Exodus. ಈ ಇಡೀ ವಿಮೋಚನಾ ಕಾಂಡ ಪುಸ್ತಕವೇ ಅದೊಂದೇ ಪ್ರಶ್ನೆಗೆ ಉತ್ತರವಾಗಿದೆ. Very important question. ಇದು ಒಂದು ಮುಖ್ಯವಾದಂತ ಪ್ರಶ್ನೆ. Many people don't know who is Yahweh. ಅನೇಕರಿಗೆ ಯಾಹ್ವೆ ದೇವರು ಯಾರಂತ The ಗೊತ್ತಿಲ್ಲ. God who always exists. ಈ ದೇವರು ಯಾವಾಗಲೂ ಉಪಸ್ಥಿತನಾದಂತ ದೇವರು. When we are aware that God exists even before time, space or anything came into being. ಎಲ್ಲಾ ಸೃಷ್ಟಿಸಲ್ಪಡುವಕ್ಕಿಂತ ಮುಂಚೆ ನಮ್ಮ ದೇವರು ಇದ್ದನು ಎಂಬುದಾಗಿ ನಾವು ಅರ್ಥೈಸಿಕೊಳ್ಳುವಾಗ that will be a great comfort for us. ಅದೇ ನಮಗೆ ಒಂದು ದೊಡ್ಡ ಸಂತೈಸುವಿಕೆಯನ್ನು That ಕೊಡುತ್ತದೆ. will keep us away from sinning against God. ದೇವರು ವಿರುದ್ಧವಾಗಿ ಪಾಪ ಮಾಡದಂತೆ ಅದು ನಮ್ಮನ್ನು ಕಾಯ್ದು Pharaoh ಕಾಪಾಡುತ್ತದೆ. is asking, who is this Yahweh? ಫರೋಹನು ಈ ಪ್ರಶ್ನೆ ಕೇಳುತ್ತಾ ಇದ್ದಾನೆ, ಈ ಯೆಹೋವನಾದ ದೇವರು ಯಾರು? Egypt is full of gods and goddesses. ಐಗುಪ್ತ ದೇಶದಲ್ಲಿ ಅನೇಕ ದೇವರುಗಳು ದೇವತೆಗಳುಂಟು. They have that many gods. ಅವರಿಗೆ ಅಷ್ಟೊಂದು They ದೇವರುಗಳಿದ್ದಾರೆ. worship everything. ಎಲ್ಲವನ್ನೂ ಅವರು ಆರಾಧಿಸುತ್ತಾ ಇದ್ದಾರೆ. Pharaoh has never heard who is this Yahweh God. ಯಾವೇ ದೇವರ ಹೆಸರನ್ನು ಫರೋಹನು ಕೇಳಿಸಿಕೊಂಡಿಲ್ಲ. For him, every god is a specialist in some area, not in every area. ಆತನ ಅರ್ಥದ ಪ್ರಕಾರ ಏನೆಂದರೆ ಪ್ರತಿಯೊಂದು ಸಮಸ್ಯೆಗೆ ಒಂದು ವಿಶೇಷವಾದ ದೇವರಿದ್ದಾನೆ. For him, his God is a territorial God, not a universal God. ಆತನ ಅರ್ಥದ ಪ್ರಕಾರ ಆತನ ದೇವರು ಒಂದು ಪ್ರಾಂತಕ್ಕೆ ಮಾತ್ರವೇ ಸೀಮಿತನಾದಂತ ದೇವರು, ಭೂಮಂಡಲಕ್ಕೆ ಆಳುವಾತನಲ್ಲ. He is thinking he is in the throne. No gods outside his nation can have interference into his territory. ಆತನು ಅಂದುಕೊಳ್ಳುವ ವಿಷಯವೇನೆಂದರೆ ಹೊರದೇಶದ ದೇವತೆಗಳು ಅಥವಾ ದೇವರುಗಳು ಐಗುಪ್ತ ದೇಶದ ಮೇಲೆ ಆಡಳಿತ ಮಾಡುವುದಕ್ಕೆ ಸಾಧ್ಯವಿಲ್ಲ. For him, if this God was so powerful, why these people who worship him has become slaves? ಆತನ ಆಲೋಚನೆ ಪ್ರಕಾರ ಒಂದು ವೇಳೆ ಈ ದೇವರು ಸರ್ವಶಕ್ತನಾಗಿದ್ದಾರೆ, ಆತನ ಜನರು ಏಕೆ ಗುಲಾಮರಾಗಬೇಕಾಯಿತು? The God Yahweh will respond to this question of Pharaoh and also answer his people and reveal them who Yahweh is. ಈ ಒಂದು ಪ್ರಶ್ನೆಗೆ ಯೆಹೋವ ದೇವರು ತಾನೇ ಯಾರಾಗಿದ್ದಾನೆ ಎಂಬುದಾಗಿ ಸಂಗತಿಗಳ ಮುಖಾಂತರ ಆತನು ಕಲಿಸುತ್ತಿದ್ದಾನೆ. Now Moses and Aaron is trying to answer Pharaoh. ಈಗ ಮೋಶೆ ಆರೋನರು ಫರೋಹನ ಪ್ರಶ್ನೆಗೆ ಉತ್ತರ ಕೊಡಲು Then ಪ್ರಯತ್ನಿಸುತ್ತಿದ್ದಾರೆ. they said, the God of the Hebrews has met with us. Now let us take a 3-day journey to the desert to offer sacrifice to Lord our God, or he may strike us with plagues or with the sword. ಆಗ ಅವರು ಫರೋಹನಿಗೆ, ಇಬ್ರಿಯರ ದೇವರು ನಮ್ಮನ್ನು ಸಂಧಿಸಿದ್ದಾನೆ, ಆದ್ದರಿಂದ ನಾವು ಮರುಭೂಮಿಯಲ್ಲಿ 3 ದಿವಸ ಪ್ರಯಾಣ ಮಾಡಿ ನಮ್ಮ ದೇವರಾದ ಯೆಹೋವನಿಗೆ ಬಲಿ ಅರ್ಪಿಸುವುದಕ್ಕೆ ನಾವು ಹೋಗಬೇಕು. ಇಲ್ಲವಾದರೆ ಆತನು ವ್ಯಾಧಿಯಿಂದಲೋ ಕತ್ತಿಯಿಂದಲೋ ನಮ್ಮನ್ನು ದಂಡಿಸುವನು ಎಂದರು. Moses and Aaron spoke from their experience. ಮೋಶೆ ಆರೋನರು ತಮ್ಮ ಅನುಭವದಿಂದ ಅವರು They ಮಾತನಾಡುತ್ತಿದ್ದಾರೆ. witnessed what they experienced. ಅವರು ನೋಡಿದ್ದನ್ನೇ ಅವರು ಹೇಳುತ್ತಿದ್ದಾರೆ. They said, God wants his people to move out into the wilderness and worship him in the wilderness. ಮರುಭೂಮಿಗೆ ಪ್ರಯಾಣ ಮಾಡಿ ಆತನ ಜನರು ಆತನನ್ನು ಆರಾಧಿಸಬೇಕೆಂಬುದಾಗಿ ದೇವರು ಬಯಸುತ್ತಾರೆ. Only people who have learned to worship in good times can worship in wilderness. ಕಷ್ಟಕರ ದಿನಗಳಲ್ಲಿ ಯಥಾಬದ್ಧವಾಗಿ ದೇವರನ್ನು ಆರಾಧಿಸುವರು ಮಾತ್ರವೇ ಮರುಭೂಮಿಯ ಕಾಲದಲ್ಲಿ ಪ್ರದೇಶದಲ್ಲಿ ಆತನನ್ನು Wilderness will refine us. ಆ ಮರುಭೂಮಿಯು ನಮ್ಮನ್ನು Wilderness ಶುದ್ಧೀಕರಿಸುತ್ತದೆ. will help us to depend on God and him ಈ alone. ಮರುಭೂಮಿಯು ದೇವರ ಮೇಲೆ ನಾವು ಆತುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ. In wilderness, the presence of God will be magnified. ಈ ಒಂದು ಮರುಭೂಮಿಯ ಪ್ರದೇಶದಲ್ಲಿ ದೇವರ ಪ್ರಸನ್ನತೆಯು ಕಂಡು ಬರುತ್ತದೆ. Pharaoh is not able to understand all this. ಆದ್ರೆ ಫರೋಹನಿಗೆ ಇದೆಲ್ಲಾ ವಿಷಯ ಅರ್ಥವಾಗುತ್ತಿಲ್ಲ. For him, it is no. ಆತನಿಂದ ಬರುವಂತ ಉತ್ತರ ಇಲ್ಲ ಎಂಬುದಾಗಿ. Verse 4 and 5. 4 ಮತ್ತು 5ನೇ ವಾಕ್ಯ. But the king of Egypt said, Moses and Aaron, why are you taking the people away from their labor? Get back to your work. Then Pharaoh said, look, the people of the land are now
numerous and you're stopping them from working. ಈಜಿಪ್ಟ್ ಅರಸನು ಅವರಿಗೆ, ಮೋಶೆ ಆರೋನನೇ, ಜನರು ತಮ್ಮ ಕೆಲಸವನ್ನು ಮಾಡದಂತೆ ಏಕೆ ಮಾಡುತ್ತಿದ್ದೀರಿ? ನಿಮ್ಮ ಬಿಟ್ಟಿ ಕೆಲಸಗಳಿಗೆ ಹೋಗಿರಿ ಎಂದನು. ಫರೋಹನು, ಈಗ ದೇಶದ ಜನರು ಹೆಚ್ಚಾಗಿದ್ದಾರೆ, ನೀವು ಅವರನ್ನು ಅವರ ಬಿಟ್ಟಿ ಕೆಲಸಗಳಿಂದ ನಿಲ್ಲಿಸಿ ಬಿಡುತ್ತೀರಲ್ಲ ಎಂದನು. For 80 plus years, Pharaoh is getting cheap labor, no money, full labor. 80 ವರ್ಷಗಳ ಕಾಲ ಫರೋಹನಿಗೆ ಈ ಎಲ್ಲಾ ಜನರು ಬಿಟ್ಟಿ ಕೆಲಸವನ್ನು ಮಾಡುವರಾಗಿದ್ದರು. Now these migrants move out, reverse migration happens, then he will have great economic loss. ಒಂದು ವೇಳೆ ಈ ಬಿಟ್ಟಿ ಕೆಲಸದವರು ಆತನನ್ನು ಬಿಟ್ಟು ಹೋಗುವುದಾಗಿದ್ದರೆ ಒಂದು ದೊಡ್ಡ ಆರ್ಥಿಕ ನಷ್ಟವು ಆತನಿಗೆ ಉಂಟಾಗುತ್ತದೆ ಎಂಬುದಾಗಿ ಆತನ ಆಲೋಚಿಸುತ್ತಾನೆ. In terms of money, ಆತನು ಆರ್ಥಿಕ ಒಂದು ಪರಿಸ್ಥಿತಿಯ ದೃಷ್ಟಿಯಿಂದ ಈ ವಿಷಯವನ್ನು ನೋಡುತ್ತಾನೆ. he never thought they are human beings. ಅವರು ಸಹ ಮನುಷ್ಯರೆಂಬುದಾಗಿ ಆತನು He ಅಂದುಕೊಳ್ಳಲಿಲ್ಲ. never treated them as persons but only as objects. ಅವರನ್ನು ಮನುಷ್ಯರಂತೆ ಆತನು ನೋಡಲಿಲ್ಲ, ಆದರೆ ಕೆಲಸಗಾರರಂತೆ ಅವರನ್ನು ಕಾಣುತ್ತಾನೆ. Moses and Aaron, they understood things are not going to be easy. ಮೋಶೆ ಆರೋನರಿಗೆ ಈಗ ಗೊತ್ತಾಗುತ್ತದೆ ಸಂಗತಿಗಳು ಸುಲಭವಾಗಿರುವುದಿಲ್ಲ. The pain is going to increase. ಅವರ ನೋವುಗಳು ಈಗ ತುಂಬಿಕೊಳ್ಳುತ್ತವೆ ಎಂಬುದಾಗಿ Verse ಅವರಿಗೆ 6 to ಅನ್ನಿಸುತ್ತದೆ. 14 we'll see the piling on the pain. 6ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೆ ಓದುವುದಾಗಿದ್ದರೆ ನೋವುಗಳು ತುಂಬುವುದನ್ನು ನಾವು As ನೋಡುತ್ತೇವೆ. Moses and Aaron presented the demands before Pharaoh, things went from bad to worse. ಮೋಶೆ ಆರೋನರು ತಮ್ಮ ಬೇಡಿಕೆಗಳನ್ನು ಫರೋಹನ ಮುಂದೆ ಇಟ್ಟಾಗ ಸಂಗತಿಗಳು ಇನ್ನೂ ಕಷ್ಟಕರವಾದವು. Pharaoh has slave drivers who are Egyptians. ನಾವು ನೋಡುತ್ತೇವೆ ಐಗುಪ್ತ ದೇಶದವರು ಈ ಬಿಟ್ಟಿ ಕೆಲಸದವರ ಮೇಲೆ ಒಡೆತನವನ್ನು He has ಮಾಡಿದ್ದರು. foremen and overseers who is the Hebrew people. ಮತ್ತು ಇವರ ಮೇಲ್ವಿಚಾರಕರು ಇಬ್ರಿಯರಾಗಿದ್ದರು. He told them, you are no longer to supply the people with straw for making bricks. Let them go and gather their own straw. ಅದೇ ದಿವಸದಲ್ಲಿ ಫರೋಹನು ಬಿಟ್ಟಿ ಕೆಲಸ ಮಾಡುವವರಿಗೆ ಅವರ ಅಧಿಕಾರಿಗಳಿಗೂ, ನೀವು ಇನ್ನು ಇಟ್ಟಿಗೆಗಳನ್ನು ಮಾಡುವುದಕ್ಕೆ ಮೊದಲಿನ ಹಾಗೆ ಜನರಿಗೆ ಹುಲ್ಲನ್ನು ಕೊಡಬೇಡಿರಿ, ಅವರೇ ಹೋಗಿ ಹುಲ್ಲನ್ನು ಕೂಡಿಸಿಕೊಳ್ಳಲಿ ಎಂದನು. He wanted to complete his project of Ramses and Pithom. ರಾಮ್ಸೇಸ್ ಮತ್ತು ಪೀಥೋಸ್ ಈ ಪಟ್ಟಣಗಳನ್ನು ಕಟ್ಟಿ ಮುಗಿಸಬೇಕಾದ ಕೆಲಸ ಆತನು ಮಾಡುತ್ತಾ He ಇದ್ದಾನೆ. wanted the slaves to have the same production of bricks, but no resources now. ಈಗ ಆತನು ಹೇಳುತ್ತಾನೆ, ಸಂಪನ್ಮೂಲಗಳನ್ನು ಕೊಡದೆ ನೀವು ಉತ್ಪಾದನೆಯನ್ನು ಮಾಡಬೇಕೆಂಬುದಾಗಿ. Verse 8, but require them to make the same number of bricks as before. Don't reduce the quota. 8ನೇ ವಾಕ್ಯ, ಅವರು ಈವರೆಗೆ ಮಾಡಿದ ಇಟ್ಟಿಗೆಗಳ ಲೆಕ್ಕದಲ್ಲಿಯೇ ಏನು ಕಡಿಮೆ ಮಾಡಬಾರದು ಎಂದು ಅವರಿಗೆ ಹೀಗೆ ಹೇಳಬೇಕು. 80 plus years slaves have no leave. 80 ವರ್ಷಗಳ ಕಾಲ ಈ ದಾಸರಿಗೆ ಬಿಟ್ಟಿ ಕೆಲಸ They have no rights. ಅವರಿಗೆ ಹಕ್ಕುಗಳಿಲ್ಲ. They keep on doing brick after bricks. ಅವರು ಇಟ್ಟಿಗೆಗಳನ್ನು ಮಾಡುವಂತ ಕೆಲಸ ಎಲ್ಲ But now no ಮುಂದುವರಿಯುತ್ತಿದ್ದಾರೆ. straw. ಆದ್ರೆ ಈಗ ಅವರಿಗೆ ಹುಲ್ಲನ್ನು ಆತನು No ಕೊಡುತ್ತಿಲ್ಲ. straw means the form of the brick will not be same. ಒಂದು ವೇಳೆ ಹುಲ್ಲನ್ನು ಅವರು ಹಾಕದಿದ್ದರೆ ಆ ಒಂದು ಇಟ್ಟಿಗೆಯ ರೂಪವು ಬದಲಾಗುತ್ತದೆ. The brick will not be lighter like before, it will be more heavy. ಈಗ ಆ ಒಂದು ಇಟ್ಟಿಗೆಯು ಅದು ಹಗುರವಾಗಿರಲ್ಲ, ಆದ್ರೆ ಭಾರವಾಗಿರುತ್ತದೆ. In other words, when things are so much painful, the people of God will not have time to reproduce. ಇನ್ನೊಂದು ಮಾತಿನಲ್ಲಿ ಹೇಳುವುದಾಗಿದ್ದರೆ, ಕಷ್ಟಕರಗಳ ಪರಿಸ್ಥಿತಿ ಬರುವಾಗ ಕುಟುಂಬವನ್ನು ಬೆಳೆಸುವುದಕ್ಕೆ ಜನರಿಗೆ They ಸಮಯವಿರುವುದಿಲ್ಲ. are working very hard. ಅವರು ಬಹಳಷ್ಟು ಕಷ್ಟಪಟ್ಟು ದುಡಿಯುತ್ತಿದ್ದಾರೆ. But Pharaoh says they are lazy liars. ಆದ್ರೆ ಫರೋಹನು ಅವರಿಗೆ ಹೇಳುವಂತ ಮಾತೇನೆಂದರೆ, ಇವರು ಮೈಗಳ್ಳರು, ಸುಳ್ಳಾಡುವರು Verse ಎಂಬುದಾಗಿ. 8 and 9, he's saying they are lazy. That's why they are saying these excuses. ಅವರು ಮೈಗಳ್ಳರಾಗಿರುವುದರಿಂದಲೇ ಈ ಕಾರಣಗಳನ್ನು, ನೆಪಗಳನ್ನು ಹೇಳುತ್ತಿದ್ದಾರೆ. Make the work harder for the men so that they keep working and pay no attention to lies. ಈ ಜನರು ವ್ಯರ್ಥವಾದ ಮಾತುಗಳಿಗೆ ಲಕ್ಷ್ಯ ಕೊಡದಂತೆ ಅವರ ಮೇಲೆ ಹೆಚ್ಚು ಕೆಲಸಗಳನ್ನು ಹೊರಸಿರಿ, ಅವರು ದುಡಿಯಲಿ
ಎಂದು ಆಜ್ಞಾಪಿಸಿದನು. People were very glad when they saw Aaron and Moses came to take up their cause. ಆರೋನ ಮೋಶೆಯು ಒಬ್ಬರಿಬ್ಬರು ಬಂದು ಇವರಿಗೆ ಬಿಡುಗಡೆ ಕೊಡಲು ಮನಸ್ಸು ಮಾಡಿದ್ದಾರೆ ಎಂಬುದಾಗಿ ತಿಳಿದಾಗ ಜನರಿಗೆ ಖುಷಿ ಆಯಿತು. When they heard the Lord was concerned about them and had seen their misery, they bowed down and worshipped. ದೇವರು ಅವರ ವ್ಯಥೆಯ ಕುರಿತಾಗಿ ಕಾಳಜಿ ವಹಿಸಿಕೊಂಡಿದ್ದಾನೆ ಎಂಬ ಸುದ್ದಿ ಅವರು ಕೇಳಿಸಿಕೊಂಡಾಗ ಅವರು ಅಡ್ಡ ಬಿದ್ದು ಆರಾಧನೆಯನ್ನು ಮಾಡಿದರು. Praise the Lord, saying is very easy. ದೇವರಿಗೆ ಸ್ತೋತ್ರ ಅಂತ ಹೇಳುವುದು ಸುಲಭವಾಗಿದೆ. But maturity tells even in harder times you should worship God. ಆದ್ರೆ ಪ್ರಬುದ್ಧತೆ ನಮಗೆ ಕಲಿಸುವಂತ ಪಾಠವೇನೆಂದ್ರೆ ಕಷ್ಟಕರ ಸಮಯದಲ್ಲಿಯೂ ಸಹ ನೀವು ದೇವರನ್ನ ಆರಾಧಿಸುವರಾಗಿರಬೇಕು. Now the pain is piled up. ಈಗ ಅವರು ನೋವು ಅದು ತುಂಬಲ್ಪಟ್ಟಿದೆ. Verse 10 to 14. 10ನೇ ವಾಕ್ಯದಿಂದ 14ನೇ ವಾಕ್ಯ. Morning they gets up, they are scattered everywhere. ಬೆಳಿಗ್ಗೆ ಅವರು ಎದ್ದೇಳುವಂತ ಸಮಯದಲ್ಲಿ ಎಲ್ಲಾ ಕಡೆಯಲ್ಲಿ They are searching ಚದುರಿಸಲ್ಪಟ್ಟಿದ್ದಾರೆ. for straw. ಅವರು ಹುಲ್ಲುಗಳಿಗೆ They are ಹುಡುಕುತ್ತಿದ್ದಾರೆ. searching for resources. ಅವರು ಸಂಪನ್ಮೂಲಗಳಿಗೋಸ್ಕರ Their ಹುಡುಕಾಡುತ್ತಿದ್ದಾರೆ. workload is increased. ಅವರ ಕೆಲಸದ ಭಾರವು ಹೆಚ್ಚಾಗಿದೆ. In their misery, their overseers are beaten up. ಮತ್ತು ಅವರ ಅಧಿಕಾರಿಗಳು ಅವರ ಈ ಒಂದು ಕೊರತೆಯನ್ನು ನೋಡಿ ಅವರಿಗೆ ಪೆಟ್ಟುಗಳನ್ನು They are in ಕೊಡುತ್ತಿದ್ದಾರೆ. a helpless, hopeless and worthless situation. ನಿಸ್ಸಹಾಯಕವಾಗಿ ಅವರು ಕುಗ್ಗಿ ಹೋಗುವಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ. Where they can get help. ಎಲ್ಲಿಯೂ ಅವರಿಗೆ ಸಹಾಯ ಸಿಗುತ್ತಿಲ್ಲ. This is a story of many people because of Corona today. ಈ ದಿನಗಳಲ್ಲಿ ಕೊರೋನಾ ನಿಮಿತ್ತವಾಗಿ ನಿಸ್ಸಹಾಯಕವಾದ ಪರಿಸ್ಥಿತಿಯಲ್ಲಿ ಅನೇಕರಿದ್ದಾರೆ. Anywhere you turn in the world, it is hopelessness. ನೀವು ಯಾವ ಕಡೆ ಇವತ್ತು ತಿರುಗುವುದಾಗಿದ್ದರೂ ಎಲ್ಲಾ ಕಡೆಯಲ್ಲೂ ನಿರೀಕ್ಷೆಯೇ ಇಲ್ಲ. It is helplessness. ಅದು ನಿಸ್ಸಹಾಯಕವಾದಂತ ಪರಿಸ್ಥಿತಿ. Everywhere dead bodies. ಎಲ್ಲಾ ಕಡೆಯಲ್ಲೂ ಸತ್ತ ಹೆಣಗಳು. Everywhere lifeline is getting cut. ಎಲ್ಲಾ ಕಡೆಯಲ್ಲೂ ಶ್ವಾಸವೇ ಹೊರಟು ಹೋಗುತ್ತೆ. God is increasing. ಭಾರವು ಹೆಚ್ಚುತ್ತಾ ಇದೆ. Are we worshiping God? ಆದ್ರೆ ನಾವು ದೇವರನ್ನು ಆರಾಧಿಸುತ್ತಾ ಇದ್ದೇವೆ. Are we worshiping God like the first time we bowed down and worshipped Him? ಮೊದಲನೇ ಸಾರಿ ತಲೆಬಾಗಿ ಆರಾಧಿಸಿದ ಹಾಗೆ ನಾವು ಆತನನ್ನು ಆರಾಧಿಸುತ್ತಾ ಇದ್ದೇವೆ. God is the same in good times and bad times. ಕಷ್ಟಕರ ದಿನಗಳಲ್ಲಿಯೂ ಒಳ್ಳೆ ದಿನಗಳಲ್ಲಿಯೂ ದೇವರು ದೇವರಾಗಿರುತ್ತಾನೆ. Many times we live for ourselves. ಅನೇಕ ಸಾರಿ ನಾವು ಸ್ವಇಚ್ಛೆಗಾಗಿ And many ಬದುಕುವರಾಗಿದ್ದೇವೆ. times pain comes only we turn to God. ಅನೇಕ ಸಾರಿ ಕಷ್ಟ ಬರುವಾಗ ಮಾತ್ರ ನಾವು ದೇವರ ಕಡೆಗೆ He ತಿರುಗಿಕೊಳ್ಳುತ್ತೇವೆ. says people is looking where we'll get help. ಇಸ್ರಾಯೇಲ್ ಜನರು ನೋಡುತ್ತಾ ಇದ್ದಾರೆ ನಮ್ಮ ಸಹಾಯವು ಎಲ್ಲಿಂದ ಬರುತ್ತದೆ. Finally they are going to appeal to the wrong person. ಈಗ ಅವರು ತಪ್ಪಾದ ವ್ಯಕ್ತಿಯ ಕಡೆಗೆ ಸಹಾಯಕ್ಕಾಗಿ ಹೋಗುತ್ತಿದ್ದಾರೆ. 400 years. 400 ವರ್ಷಗಳ When ಕಾಲ every comfort was there. ಅವರಿಗೆ ಬೇಕಾದಂತ ಎಲ್ಲ When every blessing was there. ಆಶೀರ್ವಾದ Then God placed them in the best place and gave them best resources. ಅತ್ಯುತ್ತಮವಾದ ಸ್ಥಳದಲ್ಲಿ ಇರಿಸಿ ಅತ್ಯುತ್ತಮವಾದ ಸಂಪನ್ಮೂಲಗಳನ್ನು They ದೇವರ never ಕೈಗೆ thought ಕೊಟ್ಟಾಗ about this Yahweh God. ಯೆಹೋವನ ಬಗ್ಗೆ ಅವರ ಆಲೋಚನೆಯನ್ನೇ ಮಾಡಲಿಲ್ಲ. When every resource was depleted. ಅವರಲ್ಲಿರುವಂತ ಎಲ್ಲಾ ಸಂಪನ್ಮೂಲಗಳ When every right was lost. ಎಲ್ಲಾ ಹಕ್ಕುಗಳು ಅವರಿಂದ ಹೊರಟು Now they ಹೋದಾಗ are helpless. They don't know what to look for help. ಈಗ ನಿಸ್ಸಹಾಯಕರಾಗಿ ಸಹಾಯವನ್ನು ಅವರು ಹುಡುಕುತ್ತಿದ್ದಾರೆ. Unless you know God in your good times, in your tough times, you can't look up to the living God. ಒಳ್ಳೆ ಸಮಯಗಳಲ್ಲಿ ದೇವರನ್ನು ನೀವು ಆರಾಧಿಸದೆ ಆತನನ್ನು ತಿಳಿದುಕೊಳ್ಳದಿದ್ದರೆ ಕಷ್ಟಕರ ಸಮಯಗಳು ನಿಮ್ಮನ್ನು ತಟ್ಟುವಂತ ಸಮಯದಲ್ಲಿ ಸಜೀವವಾದ ದೇವರ ಬಳಿಗೆ ಹೋಗುವುದಕ್ಕೆ ನಿಮಗೆ ಸಾಧ್ಯವಾಗಲ್ಲ. Verses 15 and 21 talks about their appeal. 15ನೇ ವಾಕ್ಯ 21ನೇ ವಾಕ್ಯ ಅವರ ಮನವಿಯ ಕುರಿತಾಗಿ ಹೇಳುತ್ತದೆ. Then the Israelite foremen went and appealed to Pharaoh. Why have you treated your servants this way? ಇಸ್ರಾಯೇಲರ ಮೇಲ್ವಿಚಾರಕರು ಫರೋಹನ ಬಳಿಗೆ ಹೋಗಿ ಏಕೆ ನಿನ್ನ ದಾಸರಿಗೆ ಹೀಗೆ ಮಾಡುತ್ತೀರಿ? Your servants are given no straw, yet we are told make bricks. Your servants are being beaten, but the fault is with your own people. ನಿನ್ನ ದಾಸಗಿರಿಗೆ ಅವರು ಹುಲ್ಲೇನು ಕೊಡದೆ ಇಟ್ಟಿಗೆಗಳನ್ನು ಮಾಡಿರಿ ಎಂದು ನಮಗೆ ಹೇಳುತ್ತಾರೆ. ನಿನ್ನ ದಾಸರು ಏಟು ತಿಂದಿದ್ದಾರೆ, ಆದರೆ ತಪ್ಪನ್ನು ನಿನ್ನ ಸ್ವಂತ ಜನರಲ್ಲಿಯೇ ಇದೆ ಎಂದರು.
Israel people are confused. ಈಗ ಇಸ್ರೇಲ್ ಜನರಿಗೆ ಗಲಿಬಿಲಿ ಆಗುತ್ತಿದೆ. They don't know who is their boss. ಅವರಿಗೆ ಅವರ ಯಜಮಾನ ಯಾರಂತ ಅವರಿಗೆ They don't ಗೊತ್ತಾಗುತ್ತಿಲ್ಲ. know whom they belong to. ಯಾರಿಗೆ ಅವರು ಸೇರಿದವರಾಗಿದ್ದಾರೆ ಎಂಬುದಾಗಿ Still they ಅವರಿಗೆ are belonging to Pharaoh. ಈಗಲೂ ಸಹ ಫರೋಹನಿಗೆ Pharaoh is troubling them. ಫರೋಹನೇ ಅವರನ್ನು ಬಾಧಿಸುತ್ತಿದ್ದಾನೆ. Pharaoh is increasing the workload. ಫರೋಹನೇ ಅವರಿಗೆ ಇನ್ನು ಕೆಲಸವನ್ನು Pharaoh is ಹೆಚ್ಚಿಸುತ್ತಿದ್ದಾನೆ. exploiting them. ಫರೋಹನೇ ಅವರನ್ನು ತಪ್ಪಾಗಿ Pharaoh is only ಉಪಯೋಗಿಸುತ್ತಿದ್ದಾನೆ. thinking about himself and his nation. ಫರೋಹನು ತನ್ನ ಕುರಿತಾಗಿ ಸ್ವಂತ ದೇಶದ ಬಗ್ಗೆ ಮಾತ್ರ Pharaoh ಆಲೋಚನೆ is not ಮಾಡುತ್ತಿದ್ದಾನೆ. concerned about this alien migrants. ಈ ಒಂದು ಪರದೇಶ ಗುಲಾಮಿಯಸ್ಥರ ಬಗ್ಗೆ ಫರೋಹನಿಗೆ ಕಾಳಜಿಯೇ ಇಲ್ಲ. The sad thing is, in spite of all this, these people don't have brains to understand who is really going to help them. ಇಷ್ಟೆಲ್ಲ ಸಂಭವಿಸಿದರೂ ಅವರ ಸಹಾಯ ಎಲ್ಲಿಂದ ಬರುತ್ತದೆ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ಅವರಿಗೆ ಆ ಒಂದು ಆಲೋಚನೆ ಇಲ್ಲ. They were fast to worship God when they heard that God is concerned about them. ದೇವರು ಅವರ ಕುರಿತಾಗಿ ಕಾಳಜಿ ವಹಿಸಿದ್ದಾನೆಂಬುದಾಗಿ ಅರ್ಥೈಸಿಕೊಳ್ಳುವಾಗ ಅವರಿಗೆ ಸಂತೋಷವಾಯಿತು. But in their workload was increasing, they are not able to look up to God. ಆದರೆ ಅವರ ಕಷ್ಟವು ಹೆಚ್ಚಾಗುತ್ತಿರುವಂತಹ ಸಮಯದಲ್ಲಿ ದೇವರ ಕಡೆಗೆ ಮನವಿ ಮಾಡುವುದಕ್ಕೆ ಅವರಿಗೆ ಆಗುತ್ತಿಲ್ಲ. And then they say something. ಆನಂತರ ಅವರು ಇನ್ನೊಂದು ವಿಷಯ What ಹೇಳ್ತಾರೆ. they say? ಅವರು ಹೇಳುವ ಮಾತೇನು? Your servants are being beaten, but the fault is with your own people. ನಿನ್ನ ದಾಸರು ಏಟು ತಿಂದಿದ್ದಾರೆ, ಆದರೆ ತಪ್ಪು ನಿನ್ನ ಸ್ವಂತ ಜನರಲ್ಲಿಯೇ ಇದೆ. Fault is with your own people. ಆ ತಪ್ಪು ನಿನ್ನ ಸ್ವಂತ ಜನರಲ್ಲಿಯೇ ಇದೆ. That means ಅರ್ಥ ಇಷ್ಟೇ, we are not your people. ನಾವು ನಿನ್ನ ಜನರಲ್ಲ. They are confused. ಅವರಿಗೆ ಗಲಿಬಿಲಿ ಆಗುತ್ತಾ ಇದೆ. They felt they are alien slaves. ಅವರಿಗೆ ಅವರ ಮನಸ್ಸಿಗೆ ಬರುವಂತ ಆಲೋಚನೆ ಏನೆಂದರೆ ನಾವು ಪರದೇಶಸ್ಥರಾದ Verse ದಾಸರಾಗಿದ್ದೇವೆ. 17 to 19. 17ನೇ ವಾಕ್ಯದಿಂದ 19ನೇ ವಾಕ್ಯ. Pharaoh is saying to this most hardworking people that you are lazy. ಈ ಬಹಳಷ್ಟು ಕಷ್ಟಪಟ್ಟು ದುಡಿಯುವಂತವರಿಗೆ ಫರೋಹನು ಹೇಳುವಂತ ಮಾತೇನೆಂದ್ರೆ ನೀವು ಮೈಗಳ್ಳರು. He belittles their demands and he bullies them and tells them you are slaves, you are lazy people. ಆಗ ಆತನು ಅವರನ್ನು ತಿರಸ್ಕರಿಸುವಂತ ಮಾತುಗಳಿಂದ ಹೀಗೆ ಹೇಳುತ್ತಾನೆ, ನೀವು ಮೈಗಳ್ಳರಾದಂತ ಜನರೆಂಬುದಾಗಿ. He is not going to reduce the load. ಅವರ ಕೆಲಸವನ್ನು ಆತನು ಕಡಿಮೆ ಮಾಡುವ ಆತನಲ್ಲ. They felt it was like insult to injury. ಅವರಿಗೆ ಹೀಗೆ ಅನ್ನಿಸುತ್ತದೆ, ಆಗಲೇ ಬಂದಿರುವಂತ ನೋವಿಗೆ ಅವಮಾನವು ಸೇರಿಸಿದೆ. For Pharaoh, they are money making ATM machines. ಫರೋಹನ ದೃಷ್ಟಿಯಲ್ಲಿ ಇವರು ಬಿಟ್ಟಿ ಕೆಲಸದವರು ಮಾತ್ರ. Nothing more than that. ಅದಕ್ಕಿಂತ ಹೆಚ್ಚೇನಲ್ಲ. When they heard that, no, they were so disappointed. ಈ ಮಾತನ್ನು ಕೇಳಿಸಿಕೊಂಡಾಗ ಅವರಿಗೆ ನಿರಾಶೆ ಉಂಟಾಯಿತು. While they were coming out, ಅವರು ಆಚೆ ಬರುವಾಗ 20. 20ನೇ ವಾಕ್ಯ. when they left Pharaoh, they found Moses and Aaron waiting to meet them. ಅವರು ಫರೋಹನಿಂದ ಹೊರಗೆ ಬಂದಾಗ ದಾರಿಯಲ್ಲಿ ನಿಂತಿದ್ದ ಮೋಶೆಯನ್ನು ಆರೋನನನ್ನು ಸಂಧಿಸಿ, They worshipped first time when they met Moses and Aaron, they worshipped God together. ಮೊದಲನೇ ಬಾರಿ ಮೋಶೆ ಆರೋನನನ್ನು ಅವರು ಸಂಧಿಸಿದಾಗ ಅವರು ದೇವರನ್ನು ಆರಾಧಿಸಿದರು. But now, ಆದರೆ ಈಗ when things started going from bad to worse, ಇನ್ನು ಸಂಗತಿಗಳು ಕಷ್ಟಕರವಾಗಲು ಆರಂಭಿಸಿದಾಗ their respect for Moses and Aaron is gone. ಮೋಶೆ ಆರೋನಿಗೆ ಅವರಿಟ್ಟಂತ ಆ ಒಂದು ಗೌರವ ಅವರಿಂದ ಹೊರಟು ಹೋಯಿತು. When Lord increased, their respect vaporized. ಅವರ ಕಷ್ಟವು ಅಥವಾ ಕೆಲಸವು ಹೆಚ್ಚಾದಾಗ ಅವರ ಗೌರವವು ಕಡಿಮೆ ಆಯಿತು. Moses and Aaron want to comfort their people. ಮೋಶೆ ಆರೋನರು ಅವರ ಜನರನ್ನು ಅವರು ಸಮಾಧಾನ ಪಡಿಸಲು But ಬರುತ್ತಾರೆ. what is they going to say? ಆದ್ರೆ ಅವರು ಹೇಳುವಂತ ಮಾತೇನು? Before Moses and Aaron uttered a single word, ಮೋಶೆ ಆರೋನರು ಒಂದು ಮಾತು ಹೇಳುವಕ್ಕಿಂತ ಮುಂಚೆಯೇ they said, ಅವರು ಹೇಳಿದ may ಮಾತು, the Lord look upon you and judge you. ಯೆಹೋವನು ನಿಮ್ಮನ್ನು ನೋಡಿ ನ್ಯಾಯ ತೀರಿಸಲಿ. They don't want to worship Yahweh God, ಅವರು ಯೆಹೋವನನ್ನು ಆರಾಧಿಸಲು ಮನಸ್ಸು but ಮಾಡುತ್ತಿಲ್ಲ. they are invoking God Yahweh to curse Moses and Aaron because they think
These are the people who created all this headache. ಮೋಶೆ ಆರೋನನನ್ನೇ ಯೆಹೋವನು ನ್ಯಾಯ ತೀರಿಸಲೆಂಬುದಾಗಿ ಅವರು ಹೇಳುತ್ತಾ ಇದ್ದಾರೆ. ಏನಕ್ಕಂದರೆ ಅವರು ಅಂದುಕೊಳ್ಳುವಂತ ವಿಷಯವೇನೆಂದರೆ ಮೋಶೆ ಆರೋನರೇ ಈ ಕಷ್ಟಕ್ಕೆ ಕಾರಣರಾಗಿದ್ದಾರೆ. Moses, like all these days pastors, they keep on telling promises of God, but nothing is happening. ಮೋಶೆ ಆರೋನರು ಸಭಾಪಾಲಕರಾಗಿ ಅನೇಕ ವಾಗ್ದಾನಗಳನ್ನು ಕೊಡುತ್ತಾ ಇದ್ದಾರೆ, ಆದ್ರೆ ಯಾವ ಸಂಗತಿಯು ಸಂಭವಿಸುತ್ತಿಲ್ಲ. The Israelites are trying to fix the blame and they got the leadership to blame. ಈಗ ಇಸ್ರಾಯೇಲ್ ಜನರು ಈ ದೂರನ್ನು ಅವರು ಯಾರ ಮೇಲೆ ಹಾಕಲು ಬಯಸುತ್ತಾ ಇದ್ದಾರೆ? ಕೊನೆ ಪಕ್ಷಕ್ಕೆ ನಾಯಕರ ಮೇಲೆ ದೂರನ್ನು ಅವರು When ಹಾಕುತ್ತಾರೆ. pain increases, we may approach the people who inflict us with pain. We appeal to everybody. We fix blame to everybody. But are we looking up to Yahweh who is having his eyes upon us always? ಕಷ್ಟಗಳು ನಮ್ಮ ಜೀವಿತದ ಮೇಲೆ ಬರುವಂತ ಸಮಯದಲ್ಲಿ ಕಷ್ಟ ಬಂದಂತ ಆ ಸ್ಥಳಗಳಿಗೆ ನಾವು ಹೋಗಿ ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ. ಕಷ್ಟಗಳು ನಮ್ಮಿಂದ ಹೊರಟು ಹೋಗಲಿ ಎಂಬ ಮನವಿಯನ್ನು ನಾವು ಕೊಡುವರಾಗಿರುತ್ತೇವೆ. ಆದರೆ ನಾವು ಯೆಹೋವನ ಬಳಿಗೆ ಈ ಮನವಿಯನ್ನು ಕೊಂಡೊಯ್ಯುತ್ತಾ ಇದ್ದೇವೆ. You have made us a stench to Pharaoh and his officials and put a sword in their hand to kill us. ಏಕೆಂದರೆ ನೀವೇ ಫರೋಹನ ಮುಂದೆಯೂ ಅವನ ದಾಸರ ಮುಂದೆಯೂ ನಮ್ಮನ್ನು ಅವರು ಹೇಸಿಕೊಳ್ಳುವಂತೆ ಮಾಡಿರಿ. ನಮ್ಮನ್ನು ಸಂಹರಿಸುವುದಕ್ಕೆ ನೀವು ಅವರ ಕೈಯಲ್ಲಿ ಕತ್ತಿಯನ್ನು ಕೊಟ್ಟಿದ್ದೀರಿ ಎಂದನು. But Moses knows where to go. ಆದ್ರೆ ಮೋಶೆಗೆ ಗೊತ್ತಿದೆ ಇಂಥ ಪರಿಸ್ಥಿತಿಯಲ್ಲಿ ಆತನು ಎಲ್ಲಿಗೆ Every day ಹೋಗಬೇಕು. to know where to go. ಪ್ರತಿದಿನ ನಿಮಗೆ ಗೊತ್ತಿರಬೇಕು ನೀವು ಯಾವ ಸ್ಥಳಕ್ಕೆ ಹೋಗಬೇಕು. Verse 22. 22ನೇ ವಾಕ್ಯ. Moses returned to the Lord. ಮೋಶೆಯು ಯೆಹೋವನ ಬಳಿಗೆ ಬಂದು Moses returned to the Lord. ಮೋಶೆಯು ಯೆಹೋವನ ಬಳಿಗೆ And ಬಂದು said, ಆತನು ಹೀಗೆ ಹೇಳುತ್ತಾನೆ, every day we have to return to the Lord. ಪ್ರತಿನಿತ್ಯವೂ ನಾವು ಯೆಹೋವನ Every ಕಡೆಗೆ moment we have to ತಿರುಗಿಕೊಳ್ಳಬೇಕು. return to the Lord. ಪ್ರತಿ ಕ್ಷಣವೂ ನಾವು ಕರ್ತನ ಕಡೆಗೆ Let the people ತಿರುಗಿಕೊಳ್ಳಬೇಕು. blame us. ಜನರು ದೂರು Let the ಹೇಳಲಿ, world criticize us. ಲೋಕವು ಟೀಕೆ Let the ಮಾಡಲಿ, things go from bad to worse. ಸಂಗತಿಗಳು ಕಷ್ಟಕರವಾದರೆ When it ಸರಿಯೇ. seems promises are not happening. ದೇವರ ಆ ವಾಗ್ದಾನಗಳು When it ನೆರವೇರುತ್ತಿಲ್ಲ ಅಂತ seems that ಅನಿಸಿದರೆ, God is not with us. ದೇವರು ನಮ್ಮ ಸಂಗಡ ಇಲ್ಲ ಅಂತ ಅನಿಸುತ್ತಿದ್ದರೆ, When we are confused. ನಾವು ಗಲಿಬಿಲಿಯಲ್ಲಿ When our pain ಒಳಗಾಗುವಾಗ, increases. ನಮ್ಮ ನೋವುಗಳು When our ಹೆಚ್ಚಾಗುವಾಗ, sorrow increases. ನಮ್ಮ ಕಷ್ಟಗಳು When our people ಹೆಚ್ಚಾಗುವಾಗ, suffering increases. ಜನರ ಕಷ್ಟಗಳು We ಹೆಚ್ಚಾಗುವಾಗ should learn to go back again and again to our Lord. ನಾವು ಮೇಲಿಂದ ಮೇಲೆ ಪದೇ ಪದೇ ಕರ್ತನ ಕಡೆಗೆ ತಿರುಗಿಕೊಂಡು Go to His presence. ಆತನ ಪ್ರಸನ್ನತೆಗೆ ಬರಬೇಕು And start talking to Him. ಮತ್ತು ಆತನ ಬಳಿಯಲ್ಲಿ ನಮ್ಮ Lord, express yourself to God. ದೇವರ ಮುಂದೆ ನಿಮ್ಮನ್ನೇ ನೀವು ತೋರ್ಪಡಿಸಿ. And also started talking to God. ನಂತರ ಮೋಶೆಯು ದೇವರ ಜೊತೆಯಲ್ಲಿ And he was ಯೆಹೋವನೇ, why have you brought this trouble upon this people? ಈ ಜನರ ಮೇಲೆ ಏಕೆ ಕೇಡನ್ನು ಮಾಡಿದೆ? Why God, things are going worse. ಏಕೆ ದೇವರೇ ಕಷ್ಟಗಳು ಇವರ Lord, we are declaring your promises. ದೇವರೇ ನಿನ್ನ ವಾಗ್ದಾನಗಳನ್ನು I am ಹೇಳುತ್ತಿದ್ದಾರೆ, encouraging your people, Lord. ಜನರನ್ನು Why ಉತ್ತೇಜಿಸಿ. their suffering increases? ಆದ್ರೆ ಅವ್ರ ಕಷ್ಟಗಳು ಯಾಕೆ Why their pain is not decreasing, Lord? ಕಷ್ಟಗಳು ಯಾಕೆ ಕಡಿಮೆ ಆಗುತ್ತಿಲ್ಲ And ದೇವರೇ? then Moses expressed his own doubts. ಆ ನಂತರ ಮೋಶೆಯು ತನ್ನ ಸಂದೇಹ Is this why you sent me, Lord? ಏಕೆ ನನ್ನನ್ನು ಕಳಿಸಿದೆ ದೇವರೇ? Why you sent me, Lord? ಏಕೆ ನನ್ನನ್ನು ಕಳಿಸಿದೆ? 40 years I was very comfortable with my wife and children in Midian. 40 ವರ್ಷಗಳ ಕಾಲ ಹೆಂಡತಿ ಕುಟುಂಬದೊಟ್ಟಿಗೆ ಮಿದ್ಯಾನ್ That ದೇಶದಲ್ಲಿ time only I told you very clearly I can't do all this. ನಾನು ಆಗಲೇ ಇದನ್ನು ಹೇಳಿದ್ದೆ, ಇದೆಲ್ಲ ನನ್ನಿಂದ ಆಗದೆಂಬುದಾಗಿ. From total comfort you unsettled me to total discomfort. ಓ ದೇವರೇ, ವಿರಾಮವಾದಂತ ಪರಿಸ್ಥಿತಿಯಿಂದ ಈ ಕಷ್ಟಕರವಾದ ಪರಿಸ್ಥಿತಿಗೆ ಬರಮಾಡಿದ್ದೆ. People are not trusting me. ದೇವರೇ, ಜನರಲ್ಲಿ ಭರವಸೆ ಇಡುತ್ತಿಲ್ಲ. After I started ministering to them, things started going from bad to worse. ಅವರ ಜೊತೆಯಲ್ಲಿ ನಿನ್ನ ವಾಕ್ಯವನ್ನು ಹೇಳಲು ಆರಂಭಿಸುವಂತ ಸಮಯದಿಂದ ಈಗ ಕಷ್ಟಗಳು ಇನ್ನೂ ಹೆಚ್ಚಾಗುತ್ತಲೇ ಇವೆ. Ever since I went to Pharaoh to speak in your name, he has brought trouble upon this people, and you are not
rescued your people at all. ನಾನು ಫರೋಹನ ಬಳಿಗೆ ಬಂದು ನಿನ್ನ ಹೆಸರಿನಲ್ಲಿ ಮಾತನಾಡಿದ್ದರಿಂದ ಈ ಜನರಿಗೆ ಅವನು ಕೇಡನ್ನು ಮಾಡುತ್ತಿದ್ದಾನೆ, ನೀನು ನಿನ್ನ ಜನರನ್ನು ತಪ್ಪಿಸಲಿಲ್ಲವಲ್ಲ ಎಂದನು. God, I obeyed you totally. ದೇವರು ಸಂಪೂರ್ಣವಾಗಿ ನಿನ್ನಲ್ಲಿ ನಾನು ನಿನಗೆ ವಿಧೇಯನಾದೆನು, But you have not done your part, Lord. ಆದ್ರೆ ನೀನು ನಿನ್ನ ಕೆಲಸವನ್ನು You ಮಾಡಲಿಲ್ಲ. promised you will be with me, Lord. ನೀನು ತಾನೇ ವಾಗ್ದಾನ ಮಾಡಿದೆ, You ನಾನು said you will do miracles. ನೀನು ಹೇಳಿದೆ ಅದ್ಭುತಗಳನ್ನು ಮಾಡುತ್ತೇನೆ Many ಎಂಬುದಾಗಿ. times God delays miracles ಅನೇಕ ಸಾರಿ ದೇವರು ಅದ್ಭುತಗಳನ್ನು ತಡ so ಮಾಡುತ್ತಾರೆ, that you and me will learn to trust God in the right way. ಸರಿಯಾದ ರೀತಿಯಲ್ಲಿ ನಾವು ಆತನಲ್ಲಿ ಭರವಸೆ ಇಡುವುದನ್ನು ಕಲಿಯುವ ತನಕ ಆತನು ತಡ ಮಾಡುತ್ತಾನೆ. Only one person in Egypt knows whom to return to. ಐಗಿಪ್ತ ದೇಶದಲ್ಲಿ, ಇಡೀ ಐಗಿಪ್ತದಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಗೊತ್ತು ಸಹಾಯವು ಎಲ್ಲಿಂದ He ಬರುತ್ತದೆ. had questions. ಆತನಲ್ಲಿಯೂ He ಪ್ರಶ್ನೆಗಳಿವೆ, has doubts. ಆತನಿಗೂ He is ಸಂದೇಹವಿದೆ, confused. ಆತನಿಗೂ But he is ಗಳಿಕೆ, not against God. ಆದ್ರೆ ದೇವರ ವಿರುದ್ಧವಾಗಿ Pharaoh ಮಾತನಾಡುತ್ತ is asking, who is Lord? ಫರೋಹನ ಕೇಳ್ತಾ ಇದ್ದಾನೆ, ಈ ದೇವರು ಯಾರು? Pharaoh can't stand this God. ಫರೋಹನಿಗೆ ಈ ದೇವರನ್ನು ಸಹಿಸಲಾಗುತ್ತಿಲ್ಲ. Pharaoh can't understand the name of God. ದೇವರ ಹೆಸರಿನ ಅರ್ಥ ಫರೋಹನಿಗೆ ಗೊತ್ತಾಗುತ್ತಿಲ್ಲ. Moses has experienced God. ಆದ್ರೆ ಮೋಶೆ ಆದರೂ ದೇವರನ್ನು ಅನುಭವಿಸಿದವನು. He also has so many doubts. ಆತನಿಗೂ ಅನೇಕ ಸಂಶಯಗಳುಂಟು. But in spite of doubts, ಆ ಸಂದೇಹಗಳ ನಿಮಿತ್ತವಾಗಿಯೂ, in spite of questions, ಪ್ರಶ್ನೆಗಳ ನಿಮಿತ್ತವಾಗಿಯೂ, in spite of frustrations, ಎಲ್ಲಾ ಜಿಗುಪ್ಸೆಯ in ನಿಮಿತ್ತವಾಗಿಯೂ, spite of increased pain, ಹೆಚ್ಚಿನ ನೋವು ಬಂದರೂ ಸಹ, in spite of seeing the pain of people whom he is ministering to, ಯಾರ ಜನರ ಸೇವೆ ಮಾಡುತ್ತಾ ಇದ್ದಾನೋ ಅವರ ಕಷ್ಟಗಳ ನಿಮಿತ್ತವಾಗಿಯೂ he is not against the Lord. ಆತನು ದೇವರ ವಿರುದ್ಧವಾಗಿ ಮಾತನಾಡಲಿಲ್ಲ. Still with the Lord. ಆತನು ಕರ್ತನ ಸಂಗಡವೇ ಇದ್ದಾನೆ. He can tell God, ಆತನು ದೇವರಿಗೆ ಹೀಗೆ ಹೇಳಲು like Psalm ಸಾಧ್ಯವಿದೆ. 73, ಕೀರ್ತನೆಗಳು 23ನೇ I had ಅಧ್ಯಾಯದ doubts, ಹಾಗೆ, Lord. I had doubts, Lord, ಕರ್ತನಲ್ಲಿ ಸಂದೇಹಗಳುಂಟು, but I am like a wild beast. ಆದ್ರೆ ನಾನು ಈ ಒಂದು ಮೃಗನ ಹಾಗಿದ್ದೇನೆ, I don't know what to do. ಏನು ಮಾಡಬೇಕಂತ ನನಗೆ ಗೊತ್ತಿಲ್ಲ. Still with you, Lord. ಆದ್ರೆ ನಾನು ಇನ್ನೂ ನಿನ್ನ ಜೊತೆಯಲ್ಲಿದ್ದೇನೆ. I know you're holding my right hand. ನನಗೆ ಗೊತ್ತು ನನ್ನ ಬಲಗೈಯನ್ನು ನೀನು ಹಿಡಿದಿದ್ದೆ. Your presence is with me. ನಿನ್ನ ಪ್ರಸನ್ನತೆ ನನ್ನ You ಸಂಗಡವಿದೆ. will take me to glory, Lord. ನನ್ನನ್ನು ಮಹಿಮೆಯ ಸ್ಥಳಕ್ಕೆ It's ಕೊಂಡೊಯ್ಯುತ್ತೆ. good to be with you, Lord. ನಿನ್ನ ಜೊತೆಯಲ್ಲಿರುವುದು ಒಳ್ಳೆಯದು ದೇವರೇ. Good to leave you, Lord. ಯಾರು ನಿನ್ನಿಂದ ಅಗಲಿ ಹೋಗುತ್ತಾರೋ perish. ಅವರು ನಾಶವಾಗಿ ಹೋಗುತ್ತಾರೆ. Whom shall I have in this earth? ಈ ಲೋಕದಲ್ಲಿ ನಿನ್ನನ್ನು ಬಿಟ್ಟರೆ ನನಗೆ ಯಾರಿಲ್ಲ, Lord. ನೀನು ಮಾತ್ರವೇ. Good to be near you, Lord. ನಿನ್ನ ಸಮೀಪದಲ್ಲಿ ಇರುವುದೇ ಒಳ್ಳೆಯದು ದೇವರೇ. So that ಈ ಕಾರಣದಿಂದ a day will come. ಒಂದು ದಿನ ಬರುತ್ತದೆ, I will declare your goodness. ನಿನ್ನ ಆ ಒಂದು ಒಳ್ಳೆತನವನ್ನು I will ಪ್ರಕಟಪಡಿಸುತ್ತೇವೆ. declare your goodness to the world around. ಲೋಕದಲ್ಲಿರುವಂತ ಎಲ್ಲಾ ಜನರಿಗೆ ನಿನ್ನ ಒಳ್ಳೆತನವನ್ನು The ಪ್ರಕಟಪಡಿಸುತ್ತೇವೆ. God of Israel ಇಸ್ರಾಯೇಲ್ ದೇವರು is a faithful God. ಆತನು ನಂಬಿಗಸ್ತನಾದ Pharaoh ದೇವರು. hardened his heart. ಫರೋಹನು ತನ್ನ ಹೃದಯವನ್ನು ಕಠಿಣ Things ಮಾಡಿಕೊಂಡನು. went from bad to worse. ಕಷ್ಟಗಳು ಸಂಗತಿಗಳು ಇನ್ನೂ ಕಷ್ಟಕರವಾದವು. Today Israel exists. ಆದ್ರೆ ಇಂದು ಸಹ ಇಸ್ರಾಯೇಲ್ ದೇಶವು ಅದು ಇನ್ನೂ ಇದೆ. That reminds you and me. ಅದು ಮರುಜ್ಞಾಪಿಸುವಂತ ಒಂದೇ ವಿಷಯ, God of Israel is a very faithful God. ಇಸ್ರಾಯೇಲರ ದೇವರು ನಂಬಿಗಸ್ತನಾದ ದೇವರು. May God help each one of ದೇವರು us ತಾನೇ ನಮ್ಮೆಲ್ಲರಿಗೆ to ಸಹಾಯ ಮಾಡಲಿ. return back to God ದೇವರ ಕಡೆಗೆ in ಹಿಂತಿರುಗುವುದಕ್ಕೆ. spite of our sorrows and pains and questions. ನಮ್ಮಲ್ಲಿ ಎಷ್ಟೇ ಕಷ್ಟಗಳು ಬಂದರು, ಚಿಂತೆಗಳು ಬಂದರು, May God help each one of ದೇವರು us. ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. Just like the Israelites, when they were going through tough times, they felt that God was a million miles away. ಇಸ್ರಾಯೇಲ್ ಜನರು ಕಷ್ಟಗಳ ಮೇಲೆ ಕಷ್ಟಗಳನ್ನು ಅನುಭವಿಸುವಾಗ ಅವರು ಹೀಗೆ ಅನಿಸಿತು, ದೇವರು ತುಂಬಾ ದೂರವಿದ್ದಾನೆಂಬುದಾಗಿ. And then they began to whine and cry. But there was Moses who began to worship God, went to the right person, the right place, and he began to pray and he began to sing. This morning, let us return back to God. In spite of all that we are going through, we know that our help comes by going back to the right person, that is God. When we go back to Him, let us worship Him and let us pray, because deliverance is at hand. ಮೋಶೆಯ ಹಾಗೆ ಕಷ್ಟಗಳು ಬರುವಾಗ ನಾವು ದೇವರ ಕಡೆಗೆ ಹಿಂತಿರುಗಿ ಹೋಗಿ ಆತನನ್ನು ಆರಾಧಿಸುವಾಗ, ಆತನನ್ನು ಸ್ತುತಿಸಿ ಹೊಗಳುವಾಗ ಖಂಡಿತವಾಗಿ ನಾವು ಬಿಡುಗಡೆಗಳನ್ನು ನೋಡಲು ಸಾಧ್ಯವಾಗುತ್ತದೆ.
ಸಾಧ್ಯವಾಗುತ್ತದೆ. Let us sing this song. Not you seem so far away, a million miles or more it feels today. Don't you seem so far away, a million miles or more it feels today. And though I haven't lost my faith, I must confess right now that it's hard for me to pray, and I don't know what to say, and I don't know where to start. But as you give the grace, with all that's in my heart, I will sing, I will pray. Ever in my darkest hour, through the sorrow and the pain, I will
ತಂದೆ ಆದ ದೇವರ ಅಳತೆ ಇಲ್ಲದಂತಹ ಪ್ರೀತಿಯು, the abiding presence of the blessed Holy Spirit ಪರಿಶುದ್ಧಾತ್ಮನ ನಿರಂತರವಾದಂತಹ ಪ್ರಸನ್ನತೆಯು enable each one of us to sing and praise God even in our darkest hours. ನಮ್ಮ ಕಷ್ಟಕರವಾದ ಸಮಯಗಳಲ್ಲಿಯೂ ದೇವರನ್ನು ಆರಾಧಿಸುವುದಕ್ಕಾಗಿ, ಪ್ರಾರ್ಥನೆ ಮಾಡುವುದಕ್ಕಾಗಿ ಕೃಪೆಯನ್ನು ಕೊಡಲಿ. God bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.